ಯವ್ವ ಬರ್ಬರ್ತ ಏನಾರ ಸಣ್ಣಕ್ಕೆ ಏನ್ ಬೇ ನೀನು ಅಲ್ಬೇ ಪಾಪ ಅಷ್ಟು ಮುತುವರ್ಜಿ ತೊಗೊಂಡು ನಿನ್ನ ಮಗಳ ಒಂದು 3 ದಿನ ನಿಂತಿಲ್ಲ, ಪುರ್ಸತ್ತಿಂದ ಓಡೋದ್ಲು ವಾಪಸ್ ಗಂಡನ ಮನೆಗೆ. ಬ್ಯಾಡ ಅಂದಾಗ 15 ದಿನಗಟ್ಲೆ ಇರ್ತಾಳೆ ಇಲ್ಲಿ. ಈಗ ನಿಂಗೆ ಆರಾಮಿಲ್ಲ ಇರೋದು ಬಿಟ್ಟು ಹಂಗೆ ಪುಟ್ಟು 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 ಓಡೋದ್ಲು. ಈಗ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ದಂಗೆ ಸೊಸಿದು ಯಾವಾಗ ನೀವು ಅರ್ಥ ಮಾಡ್ಕೊಳ್ಳೋದು? ಕುಣಿಯಾಗ ಒಂದು ಕಾಲು ಮನ್ಯಾಗ ಒಂದು ಕಾಲು ಇಟ್ಕೊಂಡು ನಿಂತಿ ನೀನು. ಸಾಯಿ ವಯಸ್ಸಾದ್ರೂ ಇನ್ನೂ ಸೊಸಿ ಮೇಲೆ ನಿನಗೊಂದು ಅಭಿಮಾನ ಬರಂಗಿಲ್ಲಪ್ಪ, ಸೊಸಿ ಏನಂತ ತಿಳ್ಕೊಳಂಗಿಲ್ಲ ಅಂತಂದ್ರೆ ಹೆಂಗೆ ಬೇವಾತಾಗ? ಅಲ್ಲ, ನಾನು ಸುಳ್ಳು ಯಾಕೆ ಹೇಳ್ಬೇಕು? ಮಗ ಆಗಿ ನಾನೇ ಬಂದು ನಿನಗಂತೂ ತಿನ್ನು ಏನೂ ತಿನ್ಸಿಲ್ಲ ಪಾಪಕ್ಕೆ. ಮತ್ತೆ ಮಾಡೋದಲ್ದ ಮತ್ತೆ ಬಂದು ತಿನ್ಸೋದದು ಮಾಡ್ತಾಳೆ. ಮಕ್ಕ ಕುಗುಳಿ ಅಂತಲ್ಲಕ್ಕಿಗೆ ಮನುಷ್ಯಳದು ಏನದಿ ಬೇ ನೀನು? ಉಪ್ಪು ಖಾರ ಏನು ಇದ್ದಿದ್ದಿಲ್ಲ ಫಿಟ್ ಒಂಟು ಅದಕ್ಕೆ ಉಳಿದೆ ರೀ. ಉಪ್ಪು ಖಾರ ಏನು ಇದ್ದಿದ್ದಿಲ್ಲ ಅಂತ ಅದಕ್ಕೆ ಉಳಿದ್ರಂತ. ಅಲ್ಲ ನೀವು ತಿಂದ್ರಲ್ಲ ಉಪ್ಪು ಖಾರ ಇದ್ದಿದ್ದಿಲ್ಲ, ಕಡಿಮೆ ಆಗಿತ್ತು ಒಪ್ಕೊಂತೀನಿ. ಅದಕ್ಕೆ ಉಗುಳ್ಬೇಕು ಯಾಕೆ? ಇವತ್ತು ಅಡುಗೆ ಮಾಡಿದ್ದು ನಾನಲ್ಲ, ಈಕಿ ಮಾಡಿದ್ಲ ಬಿಸಿಬೇಳೆ ಭಾತ್. ಅದು ಏನಾಗೈತಿ ಆಕಿ ಗೊತ್ತಾಗಿಲ್ಲ, ಒಂಚೂರು ಉಪ್ಪು ಖಾರನ ಕಮ್ಮಿನ ಹಾಕ್ಯಾಳ ಒಂದಿಟ್ಟು. ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕು. ಉಗುಳಿದ್ರೆ ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತೇನೆ? ನನಗದೆಲ್ಲ ಗೊತ್ತಿಲ್ಲ. ನಾನು ಇನ್ಮೇಲೆ ಸೇವಾ ಮಾಡ್ಕೊಂತ ಕುಂದ್ರಕ್ಕಾಗೋದಿಲ್ಲ ಅಷ್ಟೇ. ನನಗೆ ಆಗಲ್ಲ ಅಂದ್ರೆ ಆಗೋದಿಲ್ಲ. ಅದು ಯಾವ್ದಾರನ್ನ ನರ್ಸಿನ ಅಪಾಯಿಂಟ್ ಮಾಡ್ತಿರೋ ಯಾವಕಿನಾರು ತಂದು ಇಡ್ತಿರೋ ಕೆಲಸ ಮಾಡಕ್ಕೆ, ಅದು ನಿಮಗೆ ಬಿಟ್ಟಿದ್ದು. ನನ್ನ ಕೈಲೇ ಮಾತ್ರ ಮಾಡೋಕ್ಕಾಗೋದಿಲ್ಲ. ನೋಡಿ ಮಾಡಲ್ಲ ಅನ್ನಕತ್ತಾಳಕ್ಕೆ ಏನು ಮಾಡ್ತಿ? ಕುತ್ತಿಗೆ ಹಿಡಿದು ಮಾಡಿಸ್ಕೊಂತಿ ಹೇಳ್ಬೇ? ಇಲ್ಲ ಬಿಟ್ರ ಕುಂದಿರ್ತಿ ನಾರು ಕುಂತ. ನಾನು ಗಣಮಗ ಏನಂತ ಮಾಡಲಿ ಹೇಳು? ನನ್ನ ಕೈಲಿ ಅವೆಲ್ಲ ಮಾಡೋಕ್ಕಾಕತಿ? ಹೆಣ್ಣು ಮಕ್ಳು ಮಾಡ್ದಂಗೆ ನಾವು ಮಾಡೋಕ್ಕಾಕತಿ? ಅಯ್ಯೋ ಏನು ಮಾಡಿದೆ ನಾನು ಅವಸರದಾಗ? ಅಯ್ಯೋ ಸಿಟ್ಟಿಗೆದ್ದು ಈಕಿ ಮೇಲೆ ಉಗಳಕ್ಕೆ ಹೋದೆ. ನೋಡಿದ್ರೆ ನನಗೆ ಮುಳುವಾತದ. ಅಯ್ಯೋ ಈಗ ನೋಡಿದ್ರೆ ನಾನು ಸೇವೆ ಮಾಡಂಗಿಲ್ಲ ಅಂತ ಕುಂತ್ಲಕ್ಕಿ. ಏನು ಮಾಡೋಕ್ಕಾಕೈತಿ? ಕೊಸರಿ ಬೈದು ಮಾಡ್ಸೋಕ್ಕೂ ಆಗಲ್ಲ. ಅಯ್ಯೋ ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ಸುಮ್ಮನೆ ನಾನು ಮಾಡಿದ ಮೋಸಾತ. ನನ್ನ ಮಗಳು ಹೇಳಿದ್ಲಲ್ಲ ಹಿಂಸೆ ಕೊಡು ಅಂತೇಳಿ, ಅದಕ್ಕೆ ನಾನು ಇದೇ ಸಿಕ್ಕಿ ಚಾನ್ಸ್ ಅಂತ ಮಕ್ಕಕ್ಕೆ ಉಗುಳಿದೆ. ನೋಡಿದ್ರೆ ಈಗ ಹಿಂಗೆ ಮಗನ ಕರೆದು ರಂಪ ಮಾಡಕತ್ತಾಳ. ನೀವು ಏನು ಮಾಡೋದೀಗ? ಸುಮ್ಮನೆ ತಪ್ಪ ತಂದು ಬಿಡ್ಲೇನ? ಪಪ್ಪ ತಗೋರಪ್ಪ, ಇನ್ನೊಮ್ಮೆ ಹಿಂಗೆ ಮಾಡೋಲ್ಲ. ಇದೊಮ್ಮೆ ಮಾಡಿವೆ, ಇನ್ನೊಮ್ಮೆ ಹಿಂಗೆ ಮಾಡಿದ್ರೆ ಮಾತ್ರ ಏನು ನಾನು ನಿಜವಾಗ್ಲೂ ಮಗಳ ಮನೆಗೆ ಓಡಿಸ್ತೇನೆ ನಿನ್ನ. ಮತ್ತೆ ಕರೇನ ಗಿರ್ಜಿ ತಪ್ಪ ತನ್ನಕತ್ತಾಳ ಏನ ಬರ್ಬರ್ತಾ ಒಂದು ವಯಸ್ಸಾದಂಗೆ ಮಕ್ಳಿದ್ದಂಗೆ ನೋಡು. ಈಗ ಹೋಲಿ ಹೊಟ್ಟೆಗೆ ಹಾಕೋ. ಇನ್ನೊಮ್ಮೆ ಹಿಂಗೆ ಮಾಡ್ಬೇಡ ಅಂದೇನು ತಗೋ. ನಾನು ಏನು ಮಾಡೋದೂ ಇಲ್ಲ, ಹಂಗೆ ಮಾಡ್ಬೇಡ ಗಿರ್ಜಿ. ಸ್ವಲ್ಪ ಬಲಗೈ ಮತ್ತು ಇದಾಗೈತಿ, ಎಡಗೈ ಈಗ ತಿನ್ನೋಕೆ ಬರುವಂಗೂ ಇಲ್ಲ. ಈಗ ನಿನ್ನ ಬಿಟ್ಟರೆ ಯಾರ ಗತಿ? ನೀನೇ ಮಾಡ್ಬೇಕಲ್ಲ. ಅದಕ್ಕೆ ಏನು ಹೊಟ್ಟೆಗೆ ಹಾಕೋ ಹೋಲಿ. ಅದ ನಾನು ಹೇಳ್ತಾ ಇರೋದು, ನಾನು ಬಿಟ್ರೆ ಗತಿ ಯಾರಿಲ್ಲ. ಆದ್ರೂ ಸ್ಟಾರ್ಟ್ ಶಟಿಬಾರ್ದು ಅಂತೇಳಿ ಇವತ್ತು ನೀವೇ ತಿನ್ನಿಸ್ರಿ. ನಂಗೆ ಬೇಜಾರಾಗೈತಿ, ನಾಳೆ ಬೇಕಾದ್ರೆ ನೋಡ್ತೀನಿ. ಅಯ್ಯೋ ನನಗೆ ತಿನ್ಸಕ್ ಬರಂಗಿಲ್ಲ ಬಿಡಂಗಿಲ್ಲ. ಪರಿಮಳ ಸಾರಿ ಮಾವರ, ನಾನು ತಿನ್ಸಕ್ಕಾಗಲ್ಲ. ಆಫೀಸಿಂದ ಒಂದು ಏನೋ ಮೇಲ್ ಬರ್ತೈತಿ ಅಂತ ಹೇಳಿದ್ರು, ಸೊ ನಾನು ಅಲ್ಲಿ ಹೋಗ್ಬೇಕು. ಸಾರಿ ಮಾವರ, ಬೇಜಾರು ಮಾಡ್ಕೋಬೇಡ್ರಿ, ನನಗಿದೆಲ್ಲ ಮಾಡೋಕ್ಕಾಗಲ್ಲ. ನೋಡು ತಿನ್ಸಂಗಿಲ್ಲ ಅಂತ ಹೋದ್ರವ್ರು. ಈಗ ನಾನೇ ಗಟ್ಟಿನ ಬಾ ತಿನ್ನಿಸ್ತೀನಿ ಬಾ. ನನ್ನ ಮಕ್ಕ ಕುಗುಳ್ಬೇಡ್ಬೇ. ನನ್ನ ಸೇವನ ಮಾಡೋದಿರ್ಲಿಕ್ಕೆ ನಿಮ್ಮ ಹೆಂಡತಿ ಗಂಡ ಹೆಂಡತಿ ಸೇವೆ ಮಾಡ್ತಾಳ ಅದಕ್ಕೆ ಏನನ್ನಕತಿ? ಪರಿಮಳ ನನ್ನ ಸೇವೆನ ಮಾಡುವಳು, ನಿಮ್ಮಿಬ್ರು ಗಂಡ ಹೆಂಡತಿ ಸೇವೆ ಮಾಡ್ತಾಳ ಅನ್ನಕತಿಯೇನ? ಮುಂದಿಂದ ಯಾರು ಬಲ್ಲೋರು ಬೇವ? ಏನು ಮಾಡೋಕ್ಕತಿ ಹೇಳಿ ನೀನು? ನೋಡು ಏನು ಮಾಡೋಕ್ಕಾಗಲ್ಲ. ಮಾಡಿದ್ರೆ ಇರ್ತೇವಿ, ಇಲ್ಲಂದ್ರೆ ಹೊಕ್ಕೇವಿ. ಇನ್ನೊಂದು ಕೈಕಾಲು ಕಟ್ಟಾಗಿ ಇನ್ನೊಬ್ರ ಕಡೆ ಸೇವೆ ಮಾಡಿಸ್ಕೊಳ್ಳೋ ಅಷ್ಟು ಬದುಕೋದು ಬೇಡವ ಇವ. ಕುಂತಲ್ಲೇ ಪಟ್ ಅಂತ ಹೋಗ್ಬಿಡ್ಬೇಕು ನೋಡಂಗೆ. ಕರೇನ ಸುಖ ಬೇವ ಅದು. ಸುಮ್ಮನಿರಲಿ. ಕರೇನ ಪಾರ್ವತಿ, ನಿನ್ನಂತೇಲಿದ್ರೆ ನನಗೊಂದು ನೆಮ್ಮದಿ ನೋಡು ನಿಜವಾಗ್ಲು. ಮನೆಗೆ ಯಾರಿಲ್ಲ ಅಂತ ಇವತ್ತು ನನ್ನ ಜೊತೆ ಮಾತಾಡ್ಬೇಕಂತ ಅನಿಸ್ತಾನೆ ನಿಮಗೆ? ಎಲ್ಲಿ ಹೋದ್ರಿ ಇವರು? ರೂಮ್ನಾಗ ಯಾರು ನಗಕತ್ತಿರೋದು? ಹಾಗೇನಿಲ್ಲ, ಅವರಿದ್ದರೆ ಒಣ ಟೆನ್ಷನ್ ತೆಲಿಗೆ. ಹೊರಗೆ ತಲೆ ಎತ್ಕೊಂಡು ಅಡ್ಡಾಡೋಕ್ಕಾಗೋಲ್ತು. ಎಲ್ಲರೂ ನಿನ್ನ ಮಗಳು 2ನೇ ಮಗಳು ಬಂದಾಳಲ್ಲ, 2ನೇ ಹೆಂಡತಿ ಮಗಳು ಹಿಂಗಾಗೈತಂತಲ್ಲ 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 ಹಿಂಗಾಗೈತಂತಲ್ಲ. ಕರೆನ ಭಾಳ ಬೇಜಾರಾಗ್ಬಿಟ್ಟತ್ ನೋಡಿ ಪಾರ್ವತಿ. ಮಕ್ಕಳು ಇಲ್ದಂಗಿರೋದೇ ಎಷ್ಟೋ ಸುಖ ನಿಜವಾಗ್ಲು. ಇಂಥ ಮಕ್ಕಳು ಮಾತ್ರ ಯಾರಿಗೂ ಹುಟ್ಟಬಾರ್ದು. ಬೇಜಾರು ಯಾಕೆ ಮಾಡ್ಕೊಂತೀರಿ ಬಿಡ್ರಿ ಪಾಪ. ಏನೋ ತಿಳಿಲಾರ್ದ ಆಗಿದ್ದು ಒಂದು ವಯಸ್ಸು. ಏನು ಯಾರು ಬೇಕಂತ ಏನು ಮಾಡಿದ್ದಲ್ಲಲ್ಲ, ಏನು ಮಾಡೋಕ್ಕೈತಿ ಹೇಳ್ರಿ ಪಾಪ. ಆಕಿನೂ ಅದಕ್ಕೆ ತಕ್ಕಂಗೆ ಶಿಕ್ಷೆ ಅನ್ಭವಿಸ್ತಾ ಇಲ್ಲನ. ಇತ್ತಾಗ ಮದ್ವೆ ಆಗಾಕು ಆಗ್ವಲ್ತು, ಬಿಡಾಕು ಆಗ್ವಲ್ತು. ನೋಡ್ರಿ ಈಗ ಕೋರ್ಟಿಗೆ ಹೋಗ್ಯಾಳೀಗ, ಅಲ್ಲೇನು ತೀರ್ಮಾನ ಆಕೈತೋ ಏನು. ನಾನು ಮನ್ಯಾಗಿಲ್ಲ ಅಂತೇಳಿ ಇಬ್ಬರು ಕೂಡ ಒಳಗೆ ಸರ್ಸಾಡಕತ್ತಾರ. ನೋಡು ಇಲ್ಲಿ ಬೆಂಕಿ ತುರಿಯಾಕತ್ತತಿ, ಇವರು ಬೀಡಿ ಹಚ್ಕೊಳಕತ್ತಾರ. ಇಲ್ಲಿ ನನ್ನ ಮಗಳ ಸಂಕಟ ನೋಡ್ಲಾ ಅಥವಾ ಇವರಿಬ್ರು ಖುಷಿ ನೋಡ್ಲಾ? ಇವರಿಬ್ರು ಕೂಡಿದ್ದು ನೋಡಿದ್ರೆ ನನ್ನ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಕತಿ. ಹಾಳದ್ದು ಸಾಲದಕ್ಕೆ ಈ ದರಿದ್ರ ಮಗು ಒಂದು. ಇದು ಯಾಕಾರ ಹುಡ್ತಾ ಏನ ದರಿದ್ರ ಕೂಸು. ಇದು ಹುಟ್ಟದಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಮಗಳು ಏನಾರ ಯಾಕೆ ಮಾಡ್ಕೊಳ್ಳಿ, ಇನ್ನೊಂದು ಮದ್ವಿನಾರ ಮಾಡಕ್ಕೆ ಬರ್ತಿತ್ತು. ಇದು ಹುಟ್ಕೊಂಡು ಕುಂತು ಬಿಟ್ಟತಿ, ನನಗೆ ಜೀವನಕ್ಕೆ ಮುಳ್ಳಾಗ್ಬಿಟ್ಟತಿ. ರೀ ಹೊರಗೆ ಯಾರ ಮಾತಾಡ್ದಂಗ ಅಲ್ಲ?
ಓ ಬಂದ್ರಂತ ಅನಿಸ್ತತಿ. ಬಂದ್ರೆ ಬರ್ವಲ್ರಕ್ ಬಿಡು. ನಾವಿಬ್ರು ಆರಾಮಾಗಿ ಸ್ವಲ್ಪ ತನ ಕುಂದ್ರು ಯಾಕೋ ಬೇಜಾರಾಗಕತ್ತೈತಿ ನನಗಂತರೂ. ಮಗಳು ಈ ಸ್ಥಿತಿ ಒಳಗದಾಳ, ಕೋರ್ಟಿಗೆ ಹೋಗ್ಯಾಳ. ನಾನು ನೋಡಿದ್ರೆ ಅಪ್ಪ ಆಗಿ ಇಲ್ಲಿ ಈ ರೀತಿ ಮಾತಾಡ್ಕೊತ ಕುಂತೇನೆ. ಯಾಕಂದ್ರೆ ಯಾವ ಮಕ ಹೊತ್ಕೊಂಡು ಹೋಗ್ಲಿ ಹೇಳಿ ಕೋರ್ಟಿನಂತೇಳಿ. ಏನು ನ್ಯಾಯ, ಏನು ಒಳ್ಳೇದು ಮಾಡ್ಯಾಳ ಅಂತೇಳಿ ಹೋಗ್ಬೇಕು ನಾನು. ಏನಂತ ಮಾತಾಡಲಿ ಅಲ್ಲಿ. ನನಗೆ ಭಾಳ ಮುಜುಗರ ಆಕೈತಪ್ಪ. ಅದಕ್ಕೆ ಆಕೆ ಒಬ್ಬಾಕೆ ಹೋಗ್ಯಾಳಲ್ಲ, ಸುಮ್ಮನಾಗ್ಬಿಟ್ಟೇನೆ ನಾನಂತರೂ. ರೀ ಬಂದೆ. ಸರ್ಕೊರಿ ಬರ್ರಿ, ಹೊರಗೆ ಏನ ಕೇಳ್ಬಾರಿ. ಆದರೂ ಪಾರ್ವತಿ, ನಿಂಗೆ ಭಾಳ ಬೇಜಾರು ಮಾಡೀನಿ ನಾನು. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಅದೆಲ್ಲ ಯಾಕೀಗ ಆಗಿ ಹೋಗಿದ್ದು. ಏನು ಮಾಡೋಕ್ಕಾಕೈತಿ, ಬೇಜಾರಾಗೈತಿ, ಈಗೂ ಆಗ್ತಾ ಐತಿ. ಸುಮ್ಮನೆ ಇಲ್ಲ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂಡು. ಅಲ್ಲಿ ಮಗಳು ಕೋರ್ಟ್ ಅಂತೆಲ್ಲ ಹೋಗ್ಯಾಳ, ತನ್ನ ಮಾನ್ ಹೋಗೈತಿ ಅಂತೇಳಿ ಮಾತಾಡಕ ನೀವು ಇಲ್ಲಿ ಮೊದಲನೇ ಹೆಂಡತಿ ಜೊತೆಗೆ ಸರ್ಸ ಆಡಕತ್ತೀರನ? ಸರ್ಸ ಯಾ ಮಕ ಹೊತ್ಕೊಂಡು ಹೋಗ್ಲಿ? ಕೋರ್ಟ್ ಅಂತೇಳಿ ಏನು ಮಗಳು ಒಳ್ಳೆ ಕೆಲಸ ಮಾಡ್ಯಾಳ ಅಂತೇಳಿ ಆಕಿ ಪರವಾಗಿ ಮಾತಾಡಕ್ಕೆ ಹೋಗ್ಲಿ? ನಿನಗೆ ಗೊತ್ತಿರ್ಬೇಕಿತ್ತು ಒಂದೇದ್ದು. ಏನ ತಾಯಿ ಅದಕ್ಕೆ ಮಗಳ ಬಗ್ಗೆ ಕಾಳಜಿ ವಹಿಸ್ಬೇಕು. ನಿನಗದಿಲ್ಲ. ನಿನಗೆ ಏನ ತಮ್ಮ ಮನೆಗೆ ಬಂದ ಮಾಡಬಾರ್ದನ್ ಮಾಡಿದ, ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ನಿನಗೆ. ಏನು ಮಾಡ್ತಾ ಇದಾರ, ಯಾಕೆ ಬರ್ತಾ ಇದಾನ, ಯಾಕೆ ಹೋಗ್ತಾ ಇದಾನ, ಯಾವುದೂ ತಿಳುವಳಿಕಿಲ್ಲ ನಿನಗೆ. ಒಂದು ಹೆಣ್ಣಾಗಿ ಸೂಕ್ಷ್ಮವಾಗಿ ಇಂಥದನ್ನ ಅರ್ಥ ಮಾಡ್ಕೋಬೇಕು ನೀನು. ಅದನ್ನ ಮಾಡ್ಕೊಲಿಲ್ಲ, ಈಗ ಅನ್ಭವಿಸ್ತಾ ಇದ್ದೀರಿ. ಜೊತೆಗೆ ಹೇಳ್ಬೇಕಂದ್ರೆ ನಿನ್ನ ಹೆಂಡತಿ ಅಂತ ಕರ್ಕೊಂಬಂದಿದ್ದ ತಪ್ಪಿಗೆ, ಮಗಳು ಅಂತ ಆಕಿನ ಊರಿಗೆ ಪರಿಚಯ ಮಾಡಿಸಿದ ತಪ್ಪಿಗೆ ಅವಮಾನ ಅನ್ಭವಿಸ್ತಾ ಇದೀನಿ ನಾನು. ಗೊತ್ತಾ ನಿಂಗೆ? ಗೊತ್ತೈತಿ ನಿಂಗೆ? ಊರಾಗ ಎಲ್ಲರೂ ಕೇಳ್ತಾ ಇದಾರಲ್ಲಿ, ಎರಡನೇ ಹೆಂಡತಿ ಮಗಳು ಹಿಂಗಾಗೈತಂತಲ್ಲ, ನೀನು ಎಲ್ಲಿ ಹೋಗಿದ್ದೆ ಅಣ್ಣ? ಹಂಗಾರೆ ನಿನ್ಗೆ ಗೊತ್ತಾಗಿಲ್ಲನ? ಏನಯ್ಯಪ್ಪ ಹಿಂಗಾಗೈತಲ್ಲ ನಿಂದು, ತ ಪಾಪ ಆದರೂ ಹಿಂಗಾಗಬಾರ್ದಾಗಿತ್ತಂತೇಳಿ ನನ್ನ ಮುಂದೆ ನಿಂತು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದವರು ಅಯ್ಯ ಪಾಪ ಅಂತ ಮಾತಾಡಕತ್ತಾರ. ನಿನಗೇನು ಗೊತ್ತಾಕತ್ತದ್ರದ? ಒಂದು ಗಂಡಸಾಗಿ ಹೊರಗೆ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ನಾಚಿಗೆ ಬರಾಕತ್ತೈತಿ ನನಗೆ. ನಿನಗದೆಲ್ಲ ಗೊತ್ತಾಗಲ್ಲ. 3 ಹೊತ್ತು ಮನ್ಯಾಗ ಬಿದ್ದಿರ್ತೀಯಲ್ಲ ಮುರ್ಸುಂಡಿಗತೆ. ಅದೇ ಈಕಿನ ಹೇಳ್ಕೊಟ್ಟಿರ್ಬೇಕು ಇಷ್ಟತನ, ಅದಕ್ಕೆ ಹಿಂಗೆ ಮಾತಾಡಕತ್ತೀರಿ ನೀವು. ಏನೋ ಆಗೈತಿ, ಆಗ್ಬಾರ್ದು. ಆಕಿನೂ ಅದ್ರ ತಕ್ಕ ಅನ್ಭವಿಸಕತ್ತಾಳೆ ಈಗ. ನನಗಂತರೂ ಆ ಕೋರ್ಟ್ ಬಾಗಲ್ದಾಗ ನಿಲ್ಲಕ್ಕಾಗಲಿಲ್ಲ. ಏನಾರ ಯಾಕೆ ಮಾತಾಡ್ಕೊಲ್ಲ ಅಂತ ಬಿಟ್ಕೊಟ್ಟು ಬಂದ್ಬಿಟ್ಟೆ. ಏನು ಮಾತಾಡಲಿ, ಏನಂತ ಮಾಡಲಿ? ಅಲ್ಲ ಈಕೆ ಎಷ್ಟದಾಳ ನೋಡಿಕಿ ಪಾರ್ವತಿ, ಈಕೆದಾಳಲ್ಲಿಕಿ ಆ ಕೂಸು ಮೊದಲು ಜೀವನ ಇಟ್ಟು ನೋಡ್ಕೊಳಕತ್ತಿದ್ಲ ಅದ್ರ ಮೇಲೆ. ಅದು ಯಾವಾಗ ನನ್ನ ಮೊಮ್ಮಗು ಪಲ್ಲವಿ ಮಗು ಅಂತ ಗೊತ್ತಾತೋ ಅವಾಗಿಂದ ಆ ಕೂಸಿನ ಸುದ್ದಿಗೆ ಹೋಗಿಲ್ಲ ಈಕೆ. ಯಾಕ ಈಗ ಬೇಕಾಗಿಲ್ಲ ನೀಕಿಗೆ? ನೋಡು, ನೀನು ಹೆಂಗಿದ್ರ ಆ ಕೂಸಿನ ಸಾಕ್ತಾ ಇದ್ದಿಲ್ಲ, ಸಾಕೊಂಬಿಡು ನೀನೆ. ಬೇಡ ನನ್ನ ಮಗಳಿಗೆ. ಏನು ನನ್ನ ಮಗಳಿಗೆ ಹೆಂಗಾರ ಮಾಡಿ ಕಾಡಿಬೇಡಿ, ನಾ ಇನ್ನೊಂದು ಮದ್ವಿನೇ ಮಾಡ್ತೀನಿ. ಬೇಕಾಗಿಲ್ಲ ನನಗೆ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ. ನನಗೆ ಆ ಖುಷಿನ ಮೇಲೆ ಪ್ರೀತಿ ಐತಿ, ಆದ್ರೆ ನಾನು ಅದನ್ನು ಸಾಕಂಗಿಲ್ಲ. ಬೇಡ. ಇವತ್ತಲ್ಲ ನಾಳೆ ನಿಮ್ಮ ದರಿದ್ರ ಬಾಯಿ ಒಳಗೆ ಅದು ಬಂದೇ ಬರ್ತೈತಿ. ನನ್ನ ಮಗಳ ಮಗು ನನ್ನ ಮೊಮ್ಮಗ ಅಂತೇಳಿ ನಾಳೆ ಇಷ್ಟು ವರ್ಷ ಸಾಕಿ ಸಲಹಿ ನಾಳೆ ಬುದ್ಧಿ ತಿಳಿದ ಮೇಲೆ ಇಲ್ಲ ಬರದ್ದು ನಾ ಹುಡುಗನ ತಲೆ ಒಳಗೆ ತುಂಬಿ ನೀ ಕರ್ಕೊಂಡು ಹೋದ್ರೆ ನನ್ನಿಂದ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಆಮೇಲೆ ಅದು ನಿನ್ನ ಒಂದು ರಕ್ತದ ಕಣನ ನಾನು ಸಾಕಿ ಪ್ರೀತಿಸಕ್ಕೆ ನಂಗೆ ಇಷ್ಟ ಇಲ್ಲ. ಬೇಡ, ನನಗೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳಕ್ಕಾಗಿಲ್ಲ. ನಾವಲ್ಲೇ ನೋಡಿ ಏನು ಮಾಡ್ಬೇಕೀಗ? ಅಲ್ಲಿ ನೋಡಿದ್ರೆ ಅವನ್ನ ಜೈಲಿಗೆ ಸೇರಿಸ್ತೇನೆ ಅಂತೇಳಿ ನಿಂತಾಳ. ಕೂಸ್ ನೋಡಿದ್ರೆ ಇಲ್ಲೇ ಐತಿ. ಈಕೆ ಮುಂದೆ ಏನು ಮಾಡ್ತಾಳ ಅನ್ನೋದ ಗೊತ್ತಾಗೋಲ್ ನನಗಂತರು. ಏನು ಮಾಡ್ತಾಳೆ ನೋಡು, ಬಂದಾಳ, ಕೇಳಿ ನಿನ್ನ ಮಗಳನ್ನ. ಬಂದ್ಯಾ? ಏನಾತ್ ಕೋರ್ಟ್ನಾಗ? ಶಿಕ್ಷೆ ಆತ, ಜೈಲಿಗೆ ಹೋದ, ಶಿಕ್ಷೆ ಆತ. ನನಗೆ ಅನ್ಯಾಯ ಮಾಡಿದ್ನಲ್ಲ, ಶಿಕ್ಷೆ ಆತ. ಯಾರ ಬೇಲ್ ಕೊಟ್ರೆ ಹೊರಗೆ ಬರ್ತಾನೋ ಬಿಡ್ತಾನೋ ಅದು ಗೊತ್ತಿಲ್ಲ ನನಗೆ. ಆದರೆ ಈಗಂತರೂ ಅವನಿಗೆ ಮಾತ್ರ ಬರಬ್ಬರಿ 3 ವರ್ಷ, ಏನು 3 ವರ್ಷ ಜೈಲು ಶಿಕ್ಷೆ ಆತ. ಸೇರಿಸಿದ್ಯಾ? ಜೈಲ್ ಪಾಲ್ ಮಾಡಿದ್ಯಾ ನಮ್ಮ ತಮ್ಮನ್ನ? ಆತ ಆತ. ಇನ್ನು ನಮ್ಮವ್ವ ಉಸಲು ಇಟ್ಕೊಂಡಿರೋದಲ್ಲ ಬಿಡು. ಅಲ್ಲ, ಅವ್ನು ಶಿಕ್ಷೆ ಕೊಡಿಸಿದೆಯಲ್ಲ, ಈಗ ಈಗ ಏನು ಮಾಡ್ಬೇಕಂತ ಮಾಡಿ ಮುಂದೆ? ಈ ಕುಸಿನ ಏನು ಮಾಡ್ತಿ? ನೀನೇನು ಮಾಡ್ತಿ? ಎಲ್ಲರ ಕೆಲ್ಸಕ್ಕೆ ಹೋಗ್ತೀನಿ, ಕುಸಿನ ನಾನೇ ನೋಡ್ಕೊತೀನಿ. ನೋಡೋಣ ಮುಂದೆ ನನ್ನ ಜೀವನನೂ ಚೆನ್ನಾಗಿರ್ತೈತಿ. ನನ್ನನ್ನು ಅರ್ಥ ಮಾಡಿಕೊಂಡು ಈ ಇರು ಕುಸಿನ ಒಪ್ಕೊಂಡು ನನ್ನನ್ನು ಮದ್ವೆ ಮಾಡ್ಕೊಳಕ್ಕೆ ಯಾರು ಬಂದರೆ ಮದ್ವೆ ಮಾಡ್ಕೊತೀನಿ. ಇಲ್ಲ ಅಂತಂದ್ರೆ ಬೇಡ, ಜೀವನ ಪೂರ್ತಿ ಹಿಂಗೆ ಇರ್ತೀನಿ ಅಷ್ಟೇ. ಆತ ನಿನ್ನ ಮಗಳು ಏನು ಹೇಳಿದ್ಲಂತ ಕೇಳಿಸ್ಕೊಂಡು ಇದ್ರೊಳಗೆ ನಾನೇನು ಮಾತಾಡಕತ್ತಿತ್ತು? ಹೇಳ. ಅಷ್ಟೆಲ್ಲ ಹೇಳಿದ್ರು ಆಕಿ ಶಿಕ್ಷೆ ಕೊಡ್ಸಾತ. ಈಗ ಅವ್ನು ಜೈಲೂ ಆತ. ಏನು ಮಾಡಕ್ಕೈತಿ ಈಗ? ಆಕಿ ಜೀವನ ಆಕಿ ನೋಡ್ಕೊಂತೇನೆ ಅನ್ನಕತ್ತಾಳ. ಈಗ ಮಗಳು ನಾನೇನು ಮನೆ ಬಿಟ್ಟು ಕಳ್ಸಂಗಿಲ್ಲ, ಇಲ್ಲೇ ಇರಲಿ, ನನ್ನ ಮನ್ಯಾಗ ಇರಲಿ ನನ್ನ ಮಗಳು. ಏನು ಆಗೈತಿ, ಅವಮಾನ ಅನುಭವಿಸ್ತಾನೆ ಅದೀನಿ. ಊರಾಗೆಲ್ಲ ಮಂದಿ ಮಾತಾಡ್ತಾನೂ ಅದಾರ, ಹೊರಗೆ ತಲೆ ಎತ್ತಿ ನಿಲ್ಲಕ್ಕಾಗೋಲ್ತ, ಅಷ್ಟು ಅಸಹ್ಯ ಆಗ್ತೈತಿ. ಆದರೂ ಪರವಾಗಿಲ್ಲ. ಏನು ಇವತ್ತು ಮಾತಾಡ್ತಾರ, ನಾಳೆ ಸುಮ್ಮನೆ ಆಗ್ತಾರ. ತಲೆ ಕೆಡಿಸ್ಕೊಳಂಗಿಲ್ಲ ನಾ ಇದ್ರ ಬಗ್ಗೆ.
ನಾನು ಆರಾಮಾಗೇ ಇರ್ತೀನಿ. ಆದ್ರೆ ಇದ್ರ ಬಗ್ಗೆ ನನಗೆ ಏನು ತೀರ್ಮಾನ ತೊಗೋಬೇಕಂತ ಗೊತ್ತಾಗ್ವಲ್ತು. ಕಡೆಗೆ ನನ್ನ ಮಗಳಿಗೆ ಅನ್ಯಾಯ ಮಾಡ್ದವಂಗೆ ಜೈಲು ಶಿಕ್ಷೆ ಆತಲ್ಲ, ಅಷ್ಟೇ ಸಾಕು. ಆದ್ರೆ ಮುಂದೆ ನನ್ನ ಮಗಳ ಜೀವನ ಏನನ್ನೋದೇ ನನಗೆ ಪ್ರಶ್ನೆಯಾಗಿ ಉಳ್ಕೊಂಬಿಟ್ಟೈತಿ. ಇದ್ರ ಬಗ್ಗೆ ಆಕಿ ಅದು ಏನು ನಿರ್ಧಾರ ಮಾಡ್ಕೊಂಡಾಳೋ, ಅದನ್ನ ಹೆಂಗೆ ಜೀವನ ಸಾಗಿಸ್ತಾಳೋ ದೇವ್ರಿಗೆ ಗೊತ್ತು. ನೋಡೋಣ ನೋಡೋಣ ನೋಡೋಣ, ಒಂದು ಒಳ್ಳೆ ವರ ಹುಡುಕ್ತೀನಿ. ನನ್ನ ಮಗಳಿಗೆ ಹಿಂಗೆ ಆಗಿತ್ತು, ಹಿಂಗೆ ಅಂತೇಳಿ ಹೇಳ್ತೀನಿ. ಒಪ್ಕೊಂಡು ಯಾರ ಮದ್ವೆ ಮಾಡ್ಕೊಳಕ್ಕೆ ಬಂದ್ರೆ ಮದ್ವೆ ಮಾಡಿ ಕೊಡ್ತೀನಿ. ಮತ್ತೇನು ಮಾಡೋದು? ಎರಡನೇ ಸಂಬಂಧ ಆದರೂ ಪರವಾಗಿಲ್ಲ, ಎರಡನೇ ಸಂಬಂಧ ಇದ್ದವರೇ ಬರ್ಬೇಕು ಬಂದ್ರೆ. ಯಾಕಂದ್ರೆ ಮೊದಲನೇದವರೇ ಅಂತೂ ಯಾರು ಮಾಡ್ಕೊಳ್ಳಲ್ಲ, ಎರಡನೇ ಸಂಬಂಧನೇ ಮಾಡ್ಕೋಬೇಕು.